ಕೋಗಿಲೆ, ಜಾಣ ಕೋಗಿಲೆ, ಮುದ್ದು ಕೋಗಿಲೆ, ಅದನ್ನು ಹೊಗಳ್ತಾರ. ಮನಸ್ಸಿಗೆ ಶಭಾಷ್ ಶಭಾಷ್ ಅಂತಾರವರು. ಏನನ್ನ ಮನಸ್ಸ, ನೀ ಕೆಟ್ಟ ಅಲ್ಲ, ನೀ ಬಹಳ ಚಲೋ ಅದಿ, ನಿನ್ನಷ್ಟು ಒಳ್ಳೆಯವರೇ ಯಾರು ಇಲ್ಲ. ಯಾಕ ಅಂತಂದ್ರ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ನೀನ ಕಾರಣ ಅದಿ, ಆತ್ಮ ಸಾಕ್ಷಾತ್ಕಾರಕ್ಕೆ ನೀನ ಕಾರಣ ಅದಿ. ಅದಕ್ಕೆ ನೀನು ಅತ್ತಾಗ ಹೋಗುದು ಬಿಟ್ಟು ಇತ್ತಾಗ ಬಾ, ನಿನ್ನಷ್ಟು ಒಳ್ಳೆಯವರ ಯಾರು ಇಲ್ಲ ಅಂತ ತಿಳ್ಕೊಂಡು ಆ ಮನಸ್ಸನ್ನ ಅವರು ಬುದ್ಧಿ ಹೇಳಿ 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 ತಮ್ಮ ಆಧೀನದಾಗ ತಗೊಳ್ತಾರ. ಯಾರು? ನಿಜಗುಣರು. ಈ ಮನಸ್ಸು ಅನ್ನೋದ್ರ ಹೆಂಗ ಅಂತಂದ್ರ ಇದು ಮಂಗ್ಯ ಇದ್ದಂಗ ಅಂತ ನಾ ಕೇಳೀನಿ. ನೀವು ಕೇಳಿದ್ರಲ್ರವ ಮನಸ್ಸು ಅಂತಂದ್ರೆ ಹೆಂಗ? ಇದು ಮಂಗ್ಯ ಇದ್ದಂಗ. ಆದ್ರೆ ಅದೇ ಮಂಗನನ್ನ ಒಬ್ಬ ಡೊಂಬರಾಟದವನು ಹಿಡಿತಾನ. ಹಿಡಿದು ಏನ್ ಮಾಡ್ತಾನ? ಅದಕ್ಕೆ ಏನೆಲ್ಲ ಕಲಿಸ್ತಾನ ನೋಡ್ರೇನಿಲ್ಲ. ಹಗ್ಗದ ಮೇಲೆ ನಡೆಯೋದು ಕಲಿಸ್ತಾನ, ಲಗಾಟ ಹೊಡೆಯೋದು ಕಲಿಸ್ತಾನ, ಕಟ್ಟಿಗೆ ಹೊತ್ಕೊಂಡು ಬರೋದು ಕಲಿಸ್ತಾನ, ನೀರು ತರೋದು ಕಲಿಸ್ತಾನ, ಕುಣಿಯೋದು ಕಲಿಸ್ತಾನ, ನಡೆಯೋದು ಕಲಿಸ್ತಾನ, ಏನೆಲ್ಲ ಕಲಿಸ್ತಾನ. ಯಾರು ಕಲಿಸ್ತಾರ? ಡೊಂಬರಾಟದವ ಕಲಿಸ್ತಾನ. ಹೆಂಗೆ ಕಲಿಸ್ತಾನ ಅಂತಂದ್ರ ಕೈ ಒಳಗೆ ಒಂದು ಬಡಗಿ ಹಿಡಿದು ಕಲಿಸ್ತಾನ. ಅವ ಕೈ ಒಳಗೆ ಒಂದು ಚಡಿ ಹಿಡಿದು ಕಲಿಸ್ತಾನ. ಅದು ಮಾಡಲಿಲ್ಲ ಅಂತಂದ್ರೆ ಒಂದು ಏಟು ಕೊಡ್ತಿರ್ತಾನ ಅದಕ್ಕೆ. ಹಂಗೆ ಯಾವ ಮನುಷ್ಯ ಜ್ಞಾನ ಎಂಬತಕ್ಕಂಥ ಚಡಿ ಹಿಡ್ಕೊಂಡು ಚಂಚಲವಾಗಿರ್ತಕ್ಕಂಥ ಈ ಮಂಗನನ್ನ, ಈ ಮಂಗದಂಥ ಮನಸ್ಸನ್ನ ಒಳ್ಳೆಯ ಸನ್ಮಾರ್ಗಕ್ಕೆ ಕರ್ಕೊಂಡು ಬರ್ತಾನ, ಆ ಮನುಷ್ಯ ಈ ಒಂದು ಪ್ರಪಂಚದೊಳಗ ಒಂದು ಏನೋ ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಾನ. ಅದು ಯಾವುದೇ ಕ್ಷೇತ್ರ ಆಗಿರಬಹುದು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸು ಕೆಟ್ಟದಲ್ಲ, ಅದು ಬಂಧನಕ್ಕೂ ಕಾರಣ ಅದ, ಮೋಕ್ಷಕ್ಕೂ ಕಾರಣ ಅದ. ಮನಸ್ಸು ಹೇಳ್ದಂಗ ನೀ ಕೇಳ್ಕೊಂತ ನಡೆದಿ ಅಂತಂದ್ರ ಅಲ್ಲಿ ಬಂಧನ ಅದ. ಆ ಮನಸ್ಸನ್ನ ನಿನ್ನ ಆಧೀನದೊಳಗೆ ಇಟ್ಕೊಂಡು ಸನ್ಮಾರ್ಗಕ್ಕೆ ಒಯ್ದಿ ಅಂತಂದ್ರ ಆ ಮನಸ್ಸ ಮೋಕ್ಷಕ್ಕೂ ಕೂಡ ಕಾರಣ ಅದ. ಅದಕ್ಕೆ ಬಂಧನಕ್ಕೆ ಕಾರಣ ಆಗಕ್ಕೆ ಹೋಗ್ಬೇಡ್ರಿ, ಮೋಕ್ಷಕ್ಕೆ ಕಾರಣ ಆಗ್ರಿ ಅಂತಾರೆ ಇಲ್ಲಿ ಜ್ಞಾನಿಗಳು. ಮನವೆಂಬ ಮರ್ಕಟ ಅದು ಮೊದಲೇ ಅದು ಮಂಗ ಇದ್ದಂಗ. ಅದಕ್ಕೆ ಸನ್ಮಾರ್ಗಕ್ಕೆ ತರುವ ಕಷ್ಟ. ಇಮ್ಮಾನುಯಲ್ ಕಾಂಟ್ ಅಂತ ಹೆಸರು ಕೇಳಿರಲ್ರಿಪ್ಪ? ಗ್ರೀಕ್ ದೇಶದ ತತ್ವಜ್ಞಾನಿ ಇಮ್ಮಾನುಯಲ್ ಕಾಂಟ್. 80 ವರ್ಷದ ವೃದ್ಧ ಒಂದು ಗಾರ್ಡನ್ನಲ್ಲಿ ಕುತ್ಕೊಳ್ಕೊಂಡಿರ್ತಕ್ಕಂಥ ಸಂದರ್ಭ ಅದು. ಆತನ ಒಬ್ಬ ಗೆಳೆಯ ಬಂದು ಕೇಳ್ತಾನ, ಏನು ಇಮ್ಮಾನುಯಲ್, ವಯಸ್ಸು 80 ಆತಲ್ವೋ ನಿನಗ, ಮದುವಿನ ಮಾಡ್ಕೊಳ್ಳಿಲ್ಲಲೋ ಯಾಕ ಅಂತ ಕೇಳಿದ್ರು. ಇಮ್ಮಾನುಯಲ್, ನೀ ಮದುವೆನ ಮಾಡ್ಕೊಳ್ಳಿಲ್ಲನೋ ಯಾಕ ಅಂತ ತಿಳ್ಕೊಂಡು ಇಮ್ಮಾನುಯಲ್ ಕಾಂಟ್ಗೆ ಕೇಳಿದಾಗ ಇಮ್ಮಾನುಯಲ್ ಎಂಥ ಮಾತಿ ಹೇಳ್ತಾರೆ ಅಂತಂದ್ರ, ನೋಡು ಗೆಳೆಯ, ನಾನು ಅಧ್ಯಯನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ, ಸಂಶೋಧನೆಯನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಯಾವ ವಯಸ್ಸಿನೊಳಗೆ ಮದುವೆ ಮಾಡ್ಕೋಬೇಕು ಅನ್ನೋ ಪರಿಕಲ್ಪನೆನೇ ನನಗೆ ಬರಲಿಲ್ಲ ಅಂತ ಹೇಳ್ತಾರೆ ಅವರು. ಇಮ್ಮಾನುಯಲ್ ಕಾಂಟ್ ಅಂದ್ರೆ ಎಷ್ಟೊಂದು ಡೀಪ್ ಆಗಿ ಆಳವಾಗಿ ಆತ ಅಧ್ಯಯನ ಮಾಡ್ತಿರ್ಬೇಕು, ಎಷ್ಟೊಂದು ಆಳವಾಗಿ ಅವರು ಸಂಶೋಧನೆಯನ್ನು ಮಾಡ್ತಿರ್ಬೇಕು. ಅಂದಿನ ಇಮ್ಮಾನುಯಲ್ ಕಾಂಟ್ಗೆ 80 ವರ್ಷ ಆದರೂ ಕೂಡ ಮದುವೆ ಯಾವಾಗ ಮಾಡ್ಕೋಬೇಕು ಅನ್ನೋ ಕಲ್ಪನೆನೇ ಬಂದಿದ್ದಿಲ್ಲ ಅಂತ. ಆದ್ರೆ ಇವತ್ತು 8-10 ವರ್ಷದ ಮಕ್ಕಳು ಕೇಳ್ತಾರೆ, ಮಮ್ಮಿ ಮಮ್ಮಿ ನನ್ನ ಮದುವೆ ಯಾವಾಗ ಮಾಡ್ತಿ ಕೇಳ್ತಾರೇನಿಲ್ಲ. ಯಾಕೆ? ಇದು ಲೌಕಿಕ, ಇದು ಸಂಸಾರ. ಸಹಜವಾಗಿ ಆ ನೀರು ಹೆಂಗೆ ತೆಗೆದ ಕಡೆಗೆ ಹರಿತಿರ್ತದ, ಮನಸ್ಸು ಲೌಕಿಕದ ಕಡೆಗೆ ಹರಿತಾನೇ ಇರ್ತದ, ಇಲ್ಲ ಅಂತಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದ್ರ ಇಲ್ಲಿ ಅರ್ಜುನ ಕೇಳ್ತಾನೆ ಭಗವದ್ಗೀತೆಯೊಳಗೆ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ. ಹೇ ಕೃಷ್ಣ, ಈ ಮನಸ್ಸು ಬಹಳ ಚಂಚಲ ಅದ. ಚಂಚಲವಾಗಿರ್ತಕ್ಕಂಥ ಈ ಮನಸ್ಸನ್ನ ಹೆಂಗ ನಾವು ಆಧೀನದೊಳಗೆ ಇಟ್ಕೋಬೇಕು ಅಂತ ತಿಳ್ಕೊಂಡು ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತ, ಅಭ್ಯಾಸೇ ನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನ ನಮ್ಮ ಸ್ವಾಧೀನದಲ್ಲಿ ಮಾಡ್ಕೊಳ್ಳಿಕ್ಕೆ 2 ಮಾರ್ಗ ಅದಾವ. ಒಂದು ಅಭ್ಯಾಸದ ಬಲ, ಒಂದು ವೈರಾಗ್ಯದ ಬಲ. ಅಭ್ಯಾಸ ಅಂತಂದ್ರೆ ಏನು? ಈ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಕುಂತಿದ್ದಾರೆ ಮುಂದೆ, ಅವರಿಗೆ ಅ ಅನ್ನೋದು ಗೊತ್ತಿದ್ದಿದ್ದಿಲ್ಲ, ಆ ಅನ್ನೋದು ಗೊತ್ತಿದ್ದಿದ್ದಿಲ್ಲ, ABCD ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಗುರುಗಳು ಏನ್ ಮಾಡಿದ್ರು? ಆ ಮಕ್ಕಳಿಗೆ ಕಲಿಸಿದ್ರು, ತಮ್ಮ ಹಿಂಗ್ ಬರೆದ್ರೆ ಇದು ಅ ಆಗ್ತದ, ಇದು ಹಿಂಗ್ ಬರೆದ್ರೆ ಇದು ಆ ಆಗ್ತದ, ಇದು ಎ ಆಗ್ತದ, ಇದು ಬಿ ಆಗ್ತದ ಅಂತ ತಿಳ್ಕೊಂಡು ಯಾವ ರೀತಿಯಾಗಿ ಗುರುಗಳು ಅವರನ್ನ ತಿದ್ದಿ ತೀಡಿ ಅಭ್ಯಾಸ ಮಾಡಿದಾಗ ಅವರಿಗೆ ಜ್ಞಾನ ಬಂತೋ
ಹಂಗ ಅಭ್ಯಾಸದ ಬಲ. ನಿಮ್ಮಲ್ಲಿ ಇರ್ತಕ್ಕಂಥ ಮನಸ್ಸಿಗೆ ನೀವು ಅಭ್ಯಾಸ ಮಾಡಿಸ್ಬೇಕು. ಎಂಥ ಅಭ್ಯಾಸ ಮಾಡಿಸ್ಬೇಕು ತಾಯಿ? ದಿವಸ ಮನ್ಯಾಗ ಈ ಟಿವಿ ಇರುದ, ಈ ಧಾರಾವಾಹಿ ಇರುದ, ಇದು ಸೀರಿಯಲ್ ಇರುದ, ಇದು ಗಂಡ ಹೆಂಡತಿ, ಇದು ಮಕ್ಕಳು ಮರಿ, ಈ ವ್ಯಾಪಾರ ಉದ್ಯೋಗ ಎಂಬತಕ್ಕಂಥದ್ದು ಇದು ಸಾಯು ತನಕ ಇರುದ. ಆದ್ರೆ ಅಪರೂಪಕ್ಕ ನಮ್ಮ ಅಜ್ಜಾರ ಬಸವ ಪುರಾಣ ಹಚ್ಚಾರ, ದಿವಸ ಒಂದು ತಾಸು ಕುಂತು ಆನಂದದಿಂದ ಕೇಳಿ ಬಂದ್ರಾಯ್ತು ಅಂತ ತಿಳ್ಕೊಂಡು ಮನಸ್ಸಿಗೆ ಸಂಸ್ಕಾರ ಕೊಟ್ಟು ದಿವಸ ಅಲ್ಲ, 2 ದಿವಸ ಅಲ್ಲ, 5-6 ದಿವಸದಿಂದ ಬಂದು ಕೇಳಾಕತ್ತೀರಲ್ಲ, ಇದು ಅಭ್ಯಾಸದ ಬಲ. ಮನುಷ್ಯನಿಗೆ ಅಭ್ಯಾಸದ ಬಲ ಬೇಕು. ಒಂದು ಒಳ್ಳೆಯ ಸಂಸ್ಕಾರ ಸಿಗಬೇಕಾಗಿತ್ತು ಅಂತಂದ್ರ ಮನುಷ್ಯನಿಗೆ ಅಭ್ಯಾಸದ ಬಲ ಬೇಕು. ಒಂದಿಷ್ಟು ಏನೋ ಆಧ್ಯಾತ್ಮಿಕ ಸಾಧನೆ ಮಾಡಬೇಕಂದ್ರ ಮನುಷ್ಯನಿಗೆ ಅಭ್ಯಾಸದ ಬಲ ಬೇಕು. ತನ್ನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿತ್ತು ಅಂತಂದ್ರ ನಾವು ಅಭ್ಯಾಸ ಮಾಡಕ್ಕೆ ತಯಾರಿಲ್ಲ ಅಂತಂದ್ರ ಏನು ಸಾಧ್ಯ ಆಗುವುದಿಲ್ಲ. ಒಂದು ಅಭ್ಯಾಸದ ಬಲ, ಇನ್ನೊಂದು ವೈರಾಗ್ಯದ ಬಲ. ವೈರಾಗ್ಯ ಅಂತಂದ್ರ ನಮ್ಮಂಗ ಸನ್ಯಾಸಿಗಳಾಗುವುದು ಅಂತಲ್ಲ, ಎಲ್ಲವನ್ನ ತ್ಯಾಗ ಮಾಡುವುದು ಅಂತಲ್ಲ. ವೈರಾಗ್ಯ ಅಂತಂದ್ರ ಅತಿಯಾಗಿರ್ತಕ್ಕಂಥ ಮೋಹ ಬಿಡೋದು. ಯಾಕಂತಂದ್ರ ಈ ಪ್ರಪಂಚ ನಡಿಬೇಕಾಗಿತ್ತು ಅಂತಂದ್ರೆ ಗಂಡನೂ ಬೇಕ, ಹೆಂಡತಿನೂ ಬೇಕ, ಮಕ್ಕಳು ಮೊಮ್ಮಕ್ಕಳು, ಹೊಲ ಮನಿ ಆಸ್ತಿ ಅಂತಸ್ತು ಎಲ್ಲ ಬೇಕ. ಆದ್ರ ಮನಸ್ಸಿನೊಳಗೆ ಏನು ತಿಳ್ಕೋಬೇಕು ಅಂತಂದ್ರ ಇದೆಲ್ಲವೂ ಕೂಡ ಒಂದು ದಿವಸ ನಾವು ಇಲ್ಲೇ ಬಿಟ್ಟು ಹೋಗುವುದದ ಅನ್ನೋ ಒಂದು ವೈರಾಗ್ಯದ ಭಾವ ಬೇಕು. ನಾವು ಬರುವಾಗ ಏನು ತಂದಿಲ್ಲ, ಹೋಗುವಾಗ ಏನು ಒಯ್ಯುವುದಿಲ್ಲ ಎಂಬತಕ್ಕಂಥ ಒಂದು ಒಳಗ ಆ ಪ್ರಜ್ಞೆ ಬೇಕು. ಅದನ್ನು ಕೂಡ ಒಂದು ವೈರಾಗ್ಯನೇ, ಅದನ್ನು ಕೂಡ ಒಂದು ತ್ಯಾಗವೇ, ಜ್ಞಾನವೂ ಕೂಡ. ಈ ರೀತಿಯಾಗಿ ನಡೆದುಕೊಂಡಾಗ ಮಾತ್ರ ನಾವು ಒಂದಿಷ್ಟು ಜೀವನದೊಳಗ ಶಾಂತಿ ನೆಮ್ಮದಿಯಿಂದ ಬದುಕಾಕ ಸಾಧ್ಯ ಎಂಬತಕ್ಕಂಥ ವಿಚಾರ ಇಲ್ಲಿ ಪೀಠಿಕಾ ಭಾಗದೊಳಗೆ ನೋಡ್ತಾ, ಇನ್ನು ಪುರಾಣ ಭಾಗದಲ್ಲಿ ಏನು ಬರ್ತದೆ ಅನ್ನೋದನ್ನು ನಮ್ಮ ಗವಾಯಿಗಳು ಒಂದು ಹಾಡನ್ನು ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ. ಮನದಿಂದ ಸಂಸಾರ ಸುಖ ದುಃಖ ಮಾಯಾಮಯ, ಮನದಿಂದ ಸಂಸಾರ ಸುಖ ದುಃಖ ಮಾಯಾಮಯ. ಈ ಮನದ ವಿಷಯದಲ್ಲಿ, ಈ ಮನದ ವಿಷಯದಲ್ಲಿ ಕೂಡಲೇ ಅದ ನಿಮ್ಮಲ್ಲಿ ನಿಲ್ಲಿಸೇ. ತನ್ನ ನಿಜದಲ್ಲಿ ನಿಂದು ನೋಡಿ, ಆಮನ ತಾನು ತನ್ನ ನಿಜದಲ್ಲಿ ನಿಂದು ನೋಡಿ, ಆ ನೋಡುವ ನೋಟ ಉಳಿದಂದು ಉಳಿದ ಪರಮಾನಂದ ನೀನೇ ತಿಳಿದು ನೋಡ, ತಿಳಿದು ನೋಡ. ಸಿಂಹಲಿಗೆಯ ಚನ್ನರಾಮ, ಸಿಂಹಲಿಗೆಯ ಚನ್ನರಾಮ. ಮನಸೇ ಮನಸ್ಸಿನ ಮನಸ ನಿಲ್ಲಿಸುವುದು, ಮನಸೇ ಮನಸ್ಸಿನ ಮನಸ ನಿಲ್ಲಿಸುವುದು, ಮನಸ್ಸಿನ ಮನ ತಿಳಿಯುವ ಮನ ಬ್ಯಾರದು ಮನಸೇ. ಮನಸೇ ಮನಸ್ಸಿನ ಮನಸ ನಿಲ್ಲಿಸುವುದು, ಮನಸೇ ಮನಸ್ಸಿನ ಮನಸ ನಿಲ್ಲಿಸುವುದು, ಮನಸ್ಸಿನ ಮನ ತಿಳಿಯುವ ಮನ ಬ್ಯಾರಲು ಮನಸೇ. ಮನಸೇ ಮನಸೇ ಮನಸೇ.
ಮನಸ ನಿಲ್ಲಿಸುವುದು ಮನಸ್ಸೇ ಮನಸ್ಸೇನ ಮನಸ ನಿಲ್ಲಿಸುವುದು ಮನಸ್ಸೇನ ಮನ ತಿಳಿಯುವ ಮನವ್ಯಾರನು ಮನಸ್ಸೇ 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 ದಶ ದಿಕ್ಕಿಗೆ ಹಾರಾಡುವ ಹಕ್ಕಿಯೂ ದಶ ದಿಕ್ಕಿಗೆ ಹಾರಾಡುವ ಹಕ್ಕಿಯು ವಶವಾಗಲ ಪರಿ ಬ್ಯಾರಲ ಮನಸ್ಸೇ 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 ಗೋವಿಂದ ಗುರುವಿನ ಚರಣ ಕಮಲದವಳು ಗೋವಿಂದ ಗುರುವಿನ ಚರಣ ಕಮಲದವಳು ಗಾನಗೈಯಲು ಭ್ರಮರಾಳಿಯ ಮನಸ್ಸೇ 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 ಮನಸ್ಸೇನ ಮನಸ ನಿಲ್ಲಿಸುವುದು ಮನಸ್ಸೇನ ಮನ ತಿಳಿಯುವ ಮನವ್ಯಾರನು ಮನಸ್ಸೇ 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 ವಿಷಯಗಳಲ್ಲಿ ಸುಖ ಬಯಕೆ ಬಯಸಿ ಬಲು ಕಸಿವಿಸಿ ಗುಂಬುವುದೇ ತಪ್ಪು ಮನಸ್ಸೇ ವಿಷಯಗಳಲ್ಲಿ ಸುಖ ಬಯಕೆ ಬಯಸಿ ವಿಷಯಗಳಲ್ಲಿ ಸುಖ ಬಯಕೆ ಬಯಸಿ ಬಲು ಕಸಿವಿಸಿ ಗುಂಬುವುದೇ ತಪ್ಪು ಮನಸ್ಸೇ ಇಳೆಯೋಳು ಶಿಶುನಾಳಧೀಶ ಇಳೆಯೋಳು ಶಿಶುನಾಳಧೀಶ ನಿರ್ಮಲನ ತಿಳಿದರೆ ಒಳಗೊಳಗುಂದೆನು ಒಳಗೊಳಗುಂದೆನು ಮನಸ್ಸೇ ಮನಸ್ಸೇ ಮನಸ್ಸೇನ ಮನಸ ನಿಲ್ಲಿಸುವುದು ಮನಸ್ಸೇ ಮನಸ್ಸೇನ ಮನಸ ನಿಲ್ಲಿಸುವುದು ಮನಸ್ಸೇನ ಮನ ತಿಳಿಯುವ ಮನಗಾರನು ಮನಸ್ಸೇ 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 ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ ಜನಕ ಕೇಳು ಶಿವದೀಕ್ಷೆ ಇಲ್ಲದ ಮನವ ಒಲ್ಲೆನ್ನ ಜನಕ ಕೇಳು ಶಿವದೀಕ್ಷೆ ಇಲ್ಲದ ವನವೊಲ್ಲೆನ್ನಂ ಮುಂಜಿಗಟ್ಟುವ ಮನವೆಂತಾಯ್ತೀಗ ನಿನಗ ವಿವೇಕ ಎಂದದಲ್ಲಿ ಜನಿಸಿದಾಗಲೇ ಸಂಗಮೇಶ್ವರ ನಿನಗೆ ವಿನುತವೈದ ಶೈವಾಚಾರ ಮಾರ್ಗದೊಳಿರಿಸಿ ಸಲಕಿದನು ಸಿಂಹಾವಲೋಕನ ನಿನ್ನೆ ದಿವಸ ಪುರಾಣದೊಳಗೆ ಯಾವ ವಿಚಾರ ಬಂದಿರ್ತೀವ ನಮ್ದು ಲಕ್ಷ್ಯದ ಈ ಬಸವ ಗುತ್ತಿ ಮೇಲೆ ಐತೆ ನೋಡಿ ನಿನ್ನೂ ಯಾವ್ದವ್ರು ಬಂದಿದ್ರಲ್ಲಪ್ಪ ನೀನು ಬನ್ನಾರಹಳ್ಳಿಯವರು ಎಷ್ಟಕ್ಕೊಂದು ಬಸವ ಗುತ್ತಿ ತಂದು ಎಷ್ಟಕ್ಕೊಂದು ರೊಟ್ಟಿ ತಂದಿದ್ರು ಆ ಬಸವಣ್ಣನ ಪ್ರಸಾದ ಲೀಲಾನ ಭಾಳ ಹೊಡೆದು ಇವತ್ತು ನೋಡ್ರಿ ನಮ್ಮ ಗಂಗೂರಿನ ಎಲ್ಲ ತಾಯಂದ್ರು ಶರಣರು 8-10 ಬುತ್ತಿ ಈ ದೊಡ್ಡ ದೊಡ್ಡ ಬುಟ್ಟಿ ಅವು ಇಂತಿಂತವಲ್ಲ ಒಬ್ಬರಿಗೆ ಎತ್ತೋದಿಲ್ಲ ಇಂತಿಂತ ಬುಟ್ಟಿ ಅದ ಆ ಬುಟ್ಟಿ ತುಂಬ ಎಲ್ಲ ನೀವು ಪ್ರಸಾದ ಮಾಡ್ಕೊಂಡು ಬಂದಾರ ಒಂದಲ್ಲ ಎರಡಲ್ಲ ಒಂದು 3-4 ಬ್ಯಾರಲ್ ರೊಟ್ಟಿ ಮಾಡ್ಕೊಂಡು ಬಂದಾರ ಯಾರ ಸಲುವಾಗಿ ಅಂತಂದ್ರೆ ನಿಮ್ಮೆಲ್ಲರ ಸಲುವಾಗಿ ನೀವು ತೃಪ್ತಿ ಆದ್ರಿ ಅಂತಂದ್ರೆ ಬಸವಣ್ಣ ತೃಪ್ತಿ ಆಗ್ತಾನಂತ ತಿಳ್ಕೊಂಡು ತಂದಾರಲ್ಲ ಜೋರಾದ ಚಪ್ಪಾಳಿಯೊಂದಿಗೆ ಆ ನಮ್ಮ ಗಂಗೂರಿನ ಎಲ್ಲ ಗುರು ಹಿರಿಯರನ್ನ ತಾಯಿಯಂದಿರನ್ನು ನಾವು ಗೌರವಿಸೋಣ. ನಿನ್ನೆ ದಿವಸ ಯಾವ ವಿಚಾರ ಬಂದಿತ್ರಿವ ತಾಯಂದ್ರು
ಸ್ವಲ್ಪ ಧೈರ್ಯ ಮಾಡ್ರಿ ಒಂದಿಟ್ಟು. ಶರಣ್ರ ಯಾವ ವಿಚಾರ ಬಂದಿತ್ರಿ ನಿನ್ನೆ? ಬಸವಣ್ಣನ ಬಾಲ್ಯ, ಆಗಿನ ಶಿಕ್ಷಣ ಹೆಂಗಿತ್ತು, ಆಗಿನ ಆಟ ಪಾಠಗಳು ಹೆಂಗಿತ್ತು, ತಾಯಿ ಬಸವಣ್ಣನನ್ನು ಯಾವ ರೀತಿಯಾಗಿ ಬೆಳೆಸ್ತಾ ಇದ್ದಾಳೆ ಎಂಬತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು ನಿನ್ನೆಯಿಂದ ಬಸವಣ್ಣನ ಲೀಲೆ ಪ್ರಾರಂಭ ಆಯಿತು. ದಯವಿಟ್ಟು ಯಾರೂ ಮಾತಾಡಬೇಡ್ರಪ್ಪ, ಯಾಕೋ ಸ್ವಲ್ಪ ಡಿಸ್ಟರ್ಬ್ ಆಗಕತ್ತದ. ಅಲ್ಲಿ ಹುಡುಗರು ಮಾತಾಡೋದು, ಇಲ್ಲಿ ಹಿಂದೆ ಮುಂದೆ ಓಡಾಡೋದು, ದಯವಿಟ್ಟು ಯಾರು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲಿಗೆ ಬಂದಿತ್ರಿವ? ಇದು ಪುರಾಣ ಅಂತಂದ್ರೆ ಹಿಂಗ್ರಿವ, ನಿಮ್ಮ ಮನಸ್ಸು ಇಲ್ಲೇ ಇರಬೇಕು, ನಮ್ಮ ಮನಸ್ಸು ಇಲ್ಲೇ ಇರಬೇಕು. ಗುರು ಶಿಷ್ಯರು ಸಂಚಾರ ಮಾಡಕತ್ತಿದ್ರು. ಹೊಳಿ ದಂಡಿ ಗುರುಗಳು ಹೇಳ್ತಾರ, ಏತಮ್ಮ ಊರಾಗ ಹೋಗಿ ಒಂದಿಟ್ಟು ಭಿಕ್ಷೆ ಮಾಡ್ಕೊಂಡು ಬಾ, ಇಬ್ರು ಕೂಡ ಪ್ರಸಾದ ಮಾಡೋಣ ಅಂತ ಹೇಳ್ತಾರೆ. ಆಯ್ತು ಅಂತ ತಿಳ್ಕೊಂಡು ಶಿಷ್ಯ ಊರಾಗ ಬಂದ. ಒಂದಿಷ್ಟು ಭಿಕ್ಷಾ ಮಾಡ್ಕೊಂಡು ಮತ್ತೆ ವಾಪಸ್ ಗುರುಗಳ ಹತ್ರ ನಡೆದಿದ್ದ. ಒಂದು ಭೀಕರವಾದ ಒಂದು ದೃಶ್ಯ ನೋಡ್ದ ಶಿಷ್ಯ. ಒಂದು ದೊಡ್ಡ ಹುಲಿ ನೇರವಾಗಿ ಗುರುಗಳ ಹತ್ರ ಬಂದು ಅವ್ರ ಮೈ ಮೂಸಾಕತ್ತಿತ್ತು. ಅದು ಅಲ್ಲೇ ಸುತ್ತ ತಿರುಗಾಕತ್ತಿತ್ತು, ಗುರುವಿನ ಸುತ್ತನ ತಿರುಗಾಕತ್ತಿತ್ತು. ಆದ್ರೆ ಗುರುಗಳು ಮಾತ್ರ ಧ್ಯಾನದೊಳಗೆ ಲೀನ ಆಗಿಬಿಟ್ಟಿದ್ರು. ಹೊರಗಿನ ಪ್ರಪಂಚದ ಅರಿವು ಅವ್ರಿಗೆ ಇದ್ದಿದ್ದಿಲ್ಲ. ಒಂದು 5-10 ನಿಮಿಷದ ಬಳಿಕ ಹುಲಿ ಹೋತು. ಅದು ದೂರ ಹೋಗಿದ್ದು ನೋಡಿ ಶಿಷ್ಯ ಗುರುಗಳ ಹತ್ರ ಹುಡ್ಕೊಂತ ಬಂದು ಮೈ ಮುಟ್ಟಿ ಎಚ್ಚರ ಮಾಡಿ, ಏನ್ರಿ ಗುರುಗಳ ಹುಲಿ ಬಂದಿತ್ತು ರೀ? ಹೌದೇನಪ್ಪ, ಚಲೋ ಆತು ಬಾ, ಪ್ರಸಾದ ತಂದಿಯೇನೋ? ನಾ ತಂದೀನಿ, ಬರ್ರಿ ಪ್ರಸಾದ ಮಾಡೋಣ ಅಂತ ಇಬ್ಬರು ಕೂಡಿ ಪ್ರಸಾದ ಮಾಡುವಾಗ ಏನಾಯ್ತು ಅಂತಂದ್ರೆ, ಒಂದು ಸೊಳ್ಳಿ ಬಂದು ಗುರುಗಳಿಗೆ ಕಡಿತು. ಯಾವಾಗ ಸೊಳ್ಳಿ ಗುರುಗಳಿಗೆ ಕಡಿತು, ಹಾ ಶಿವನೇ ಅಂದ್ರು ಅವರು ನೋವಾಗಿ. ಹಾ ಶಿವನೇ ಅಂದ್ರು. ಶಿಷ್ಯಗೆ ಆಶ್ಚರ್ಯ ಆಯ್ತು, ಅಲ್ರಿ ಗುರುಗಳ ಆಗಳು ಎಂಥ ದೊಡ್ಡ ಹುಲಿ ಬಂದಾಗ ಹಾನು ಅನ್ನಿಲ್ಲ ಹೂನು ಅನ್ನಿಲ್ಲ ಸುಮ್ಮ ಕುಂತಿದ್ರಿ, ಈ ಒಂದು ಸಣ್ಣ ಸೊಳ್ಳಿ ಕಡ್ದಾಗ ಹಾ ಅಂತ ಹೇಳಂತಿರಲ್ಲ, ಏನಿದು ಅಂದಾಗ ಗುರುಗಳು ಅಂತಾರಂತ, ನೋಡಪ್ಪ ನಾ ಹುಲಿ ಬಂದಾಗ ಅವನ ಜೊತೆಗಿದ್ನಿ, ಸೊಳ್ಳೆ ಕಡ್ದಾಗ ನಾನು ನಿನ್ನ ಜೊತೆಗದೀನಿ ಅಂತ ಹೇಳಂದ್ರ. ಹಂಗ ನಾವು ಈ ಪುರಾಣ ಹೇಳುವಾಗ ನಾನು ಬಸವಣ್ಣನ ಜೊತೆಗೆ ಇರಬೇಕು, ಪುರಾಣ ಕೇಳುವಾಗ ನೀವು ಬಸವಣ್ಣನ ಜೊತೆಗೆ ಇರಬೇಕು. ಅಂದ್ರೆ ಇದು ಹೇಳಿದ್ದು ಕೇಳಿದ್ದು ಅವನಿಗೆ ಮುಟ್ತದು. ಬದಲಾಗಿ ಸ್ವಲ್ಪ ಅತ್ತ ಇತ್ತಾಗ ಸ್ವಲ್ಪ ಚಂಚಲ ಹಂಗೆ ಹಿಂಗೆ ಡಿಸ್ಟರ್ಬ್ ಆಯ್ತು ಅಂತಂದ್ರೆ ಸ್ವಲ್ಪ ತೊಂದರೆ ಆಗ್ತದೆ. ಲಕ್ಷ್ಯ ಕೊಟ್ಟು ಕೇಳ್ರಿ, ಇವತ್ತಿನ ವಿಷಯ ಬಹಳ ಅದ್ಭುತ. ಬಸವಣ್ಣ ಬಿದಿಗೆಯ ಚಂದ್ರನ ಹಾಗೆ ಬೆಳೀತಾ ಇದ್ದಾನೆ. ವಯಸ್ಸು ಸಣ್ಣದು, 6-7 ವರ್ಷದ ಬಾಲಕ. ಆದರೂ ಕೂಡ ಬಾಗೇವಾಡಿಯಲ್ಲಿ ಹುಡುಗ ಸಣ್ಣವಾದರೂ ಕೂಡ ಎಷ್ಟು ಒಳ್ಳೆಯವದನ, ಎಷ್ಟು ಒಳ್ಳೆಯ ಗುಣ ಅದಾವ. ದಿವಸ ಬೆಳಿಗ್ಗೆ ಸ್ನಾನ ಆಗ್ಲಾರ್ದೆ ಒಂದು ಹನಿ ನೀರು ಸಹಿತ ಮುಟ್ಟುವುದಿಲ್ಲ. ಸ್ನಾನ ಮಾಡಿಕೊಂಡು ಮಡಿ ಬಟ್ಟಿ ತೊಟ್ಟುಕೊಂಡು ಎಷ್ಟು ಚಂದ ಲಿಂಗ ಪೂಜೆ ಮಾಡ್ಕೋತಾನ. ವಿಭೂತಿ ಎಷ್ಟು ಚಂದ ಮೈ ತುಂಬ ಧರಿಸ್ಕೊಳ್ತಾನ. ದೇವಸ್ಥಾನಕ್ಕೆ ಬರ್ತಾನ, ನಮಸ್ಕಾರ ಮಾಡ್ತಾನ. ತಂದಿರ್ತಕ್ಕಂಥ ಪ್ರಸಾದ ಎಲ್ಲರಿಗೂ ಕೂಡ ಹಂಚ್ತಾನ. ಆ ನಂತರ ತಾ ಪ್ರಸಾದ ಮಾಡ್ತಾನ. ಆತನ ವಚನಗಳು, ಆತನ ಮಾತುಗಳು ಎಷ್ಟು ಮೃದು ಅದಾವ. ಒಬ್ಬರ ಮನಸ್ಸು ಸಹಿತ ಆತ ನಯಿಸೋದಿಲ್ಲ. ಮೇಲು ಕೀಳು, ಬಡವ ಶ್ರೀಮಂತ ಅಂತ ಭೇದ ಭಾವ ಮಾಡುವುದಿಲ್ಲ. ಎಷ್ಟು ಚಲೋ ಅದನ. ಯಾವ ತಾಯಿ ಹಡೆದಿರ್ಬೇಕು ಇಂಥ ಮಗನ್ನ ಅಂತ ತಿಳ್ಕೊಂಡು ಹಡೆದ ತಂದೆ ತಾಯಿಯ ಗುಣಗಾನ ಮಾಡ್ತಾ ಇದ್ದಾರೆ ಆ ಬಾಗೇವಾಡಿಯಲ್ಲಿರ್ತಕ್ಕಂತಹ ಜನ. ಆ ತಂದೆ ತಾಯಿಗೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ, ಹೌದಲ್ರಿ ಬಾ? ನಿಮಗೆ ಯಾವಾಗ ಖುಷಿ ಆಕೈತಿ ಹೇಳ್ರಿ? 4 ಮಂದಿ ನಿಮ್ಮ ಮಗ ಭಾಳ ಚಲೋ ರೀ, ಅವರ ನಿಮ್ಮ ಮಗಳು ಭಾಳ ಚಲೋ ರೀ, ಬಂಗಾರ ಇದ್ದಂಗೆ ಅದಾರ ನೋಡ್ರಿ ಅಂತಂದ್ರೆ ನಿಮ್ಗೆ ಹಂಡೆ ಹಾಲು ಕುಡ್ದಟ್ಟು ಖುಷಿ ಆಗ್ತದೇನಿಲ್ಲ. ಅದನ್ನು ಬಿಟ್ಟು ನಿಮ್ಮ ಮಕ್ಕಳಿಗೆ ಬೈದ್ರೆ ಖುಷಿ ಆಕೈತಿ ನಿಮ್ಗೆ? ನಮ್ಮ ಆತ್ಮಕ್ಕೆ ಆನಂದ ಸಿಗಬೇಕಾಗಿತ್ತು ಅಂತಂದ್ರೆ, ಹಡದ ಹೊಟ್ಟಿ ಥಂಡಗೆ ಇರಬೇಕಾಗಿತ್ತು ಅಂತಂದ್ರೆ ಮಕ್ಕಳು ಚಲೋ ಇರಬೇಕು, ಮನೆತನಕ್ಕೆ ಚಲೋ ಹೆಸರು ತರಬೇಕು. ಅವ್ರ ಮನೆತನಕ್ಕೆ ಚಲೋ ಹೆಸರು ತರಬೇಕಾಗಿತ್ತು ಅಂತಂದ್ರೆ ನಮ್ಮ ಪಾತ್ರನೇ ಅಲ್ಲಿ ಬಹಳ ಮುಖ್ಯ. ಪಡೆದಿರ್ತಕ್ಕಂಥ ತಂದೆ ತಾಯಿಯ ಪಾತ್ರನೇ ಬಹಳ ಮುಖ್ಯ. ಯಾಕ? ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ
ಮೊದಲ ಗುರು. ನೀವು ಹೆಂಗೆ ಬೆಳಿತೀರಿ, ನೀವು ಹೆಂಗೆ ಸಂಸ್ಕಾರ ಕಲಿಸ್ತೀರಿ, ಹಂಗೆ ನಿಮ್ಮ ಮಕ್ಕಳು ಬೆಳಿತಾವ. ಹೌದೇನಿಲ್ರಿ ಬಾ? ಬಾಲ್ ಗಂಗಾಧರ್ ನಾಥ್ ತಿಲಕರ ಹೆಸರು ಕೇಳಿರ್ಲಿ? ಎಷ್ಟು ದೊಡ್ಡವರು, ಎಂಥ ಮಹಾನ್ ಅವರು. ಅವ್ರು ಬಹಳ ಸಣ್ಣವ್ರು ಇರ್ತಾರೆ, ಇನ್ನು 10-12 ವರ್ಷದ ಹುಡುಗಿರ್ತಾರೆ. ಸಾಯಂಕಾಲ ಸಾಲಿ ಬಿಡ್ತದ, ಪಾಟಿ ಚೀಲ ಹೊತ್ಕೊಂಡು ಮನೆ ಕಡೆಗೆ ಬರ್ತಿರ್ತಾರೆ. ಆ ದಾರಿ ಪಕ್ಕದೊಳಗ ಒಂದು ಬಾವಿ, ಆ ಬಾವಿ ಕಟ್ಟಿ ಮ್ಯಾಲ ಒಬ್ಬ ಬಡವ ಅಳ್ಕೋ ಅಂತ ಕೂತಿದ್ದ. ಈ ಅಳ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನು ನೋಡಿ ಆ ಬಾಲ್ ಗಂಗಾಧರ ತಿಲಕರು ಬರ್ತಾರೆ. ಯಜ್ಜ, ಯಾಕೆ ಅಳಕತ್ತೀಯೋ, ಯಾಕೆ ಏನಾಗಿತ್ತು? ಹೋಲ್ ಬಿಡುಪ, ನೀ ಸಣ್ಣವದಿ, ನಿನಗೇನು ಗೊತ್ತಾಗ್ತದ? ಇಲ್ಲ ಯಜ್ಜ, ಹೇಳ ನೀ ಯಾಕೆ ಅಳಕತ್ತಿ ಅಂತ ಆ ಬಾಲಗಂಗಾಧರ ತಿಲಕರು ಒತ್ತಾಯ ಮಾಡಿ ಕೇಳಿದಾಗ ಪಾಪ ಆ ವೃದ್ಧ, ಆ ಮುದುಕ, ಆ ಬಡವ ಕಣ್ಣೀರು ಹಾಕ್ತಾ ಹೇಳ್ತಾನಂತ, ಏನ್ ಮಾಡ್ಲಿ ತಮ್ಮ, ನಾಳೀಗ ಮನೆಯೊಳಗೆ ಮಗಳ ಮದ್ವಿ ಅದ, ಬೀಗರು ನೆಂಟರು ಎಲ್ಲರೂ ಬರಾಕತ್ತಾರ. ಮದ್ವಿ ಮಾಡಬೇಕು ಅಂತಂದ್ರೆ ಸಾಕಷ್ಟು ಹಣ ನನ್ನ ಹತ್ರ ಇಲ್ಲ, ಸಾಲ ಸೂಲ ಮಾಡಿ ತಂದಿದ್ದು ಎಲ್ಲ ಖಾಲಿ ಆಗಿಬಿಟ್ಟದ. ಏನ್ ಮಾಡ್ಲಿ, 1 ತೋಚಲಾಗ್ಯದ, 2 ತೋಚಲಾಗ್ಯದ, ಎಲ್ಲಿ ಬಾವ್ಯಾಗ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳೇನೋ ಅಂತ ಅನ್ಸಾಕತ್ತದ ಅಂತ ತಿಳ್ಕೊಂಡು ಪಾಪ ಆ ಮುದುಕ ದುಃಖ ಮಾಡುವಾಗ ಬಾಲ್ ಗಂಗಾಧರ ತಿಲಕ 10-11 ವರ್ಷದ ಬಾಲ್ ಗಂಗಾಧರ ತಿಲಕ ಏನು ತನ್ನ 2 ಕೈ ಒಳಗೆ ಏನು ಬಂಗಾರದ ಕಡೆ ಇದ್ವಲ್ಲ, ಒಂದು ಕೈಯಾಗಿರ್ತಕ್ಕಂಥ ಬಂಗಾರದ ಕಡೆ ತೆಗೆದು ಉಚ್ಚಿ ಆ ಮುದುಕನ ಕೈಯಾಗ, ಆ ಬಡವನ ಕೈಯಾಗ ಕೊಟ್ಟು ಹೇಳ್ತಾನಂತ, ಯಜ ಈಗ ತಗೋ, ಬಹಳ ಬಡತನದಲ್ಲ ನಿನಗ, ತಗೋ ಈ ಬಂಗಾರದ ಕಡೆ ತಗೊಂಡು ಮಾರು, ಬಂದಿರ್ತಕ್ಕಂಥ ಹಣದೊಳಗ ನಿನ್ನ ಮಗಳ ಮದುವೆ ಮಾಡು ಅಂತ ತಿಳ್ಕೊಂಡು ಆ ಬಂಗಾರದ ಕಡೆ ಆ ಬಡವನಿಗೆ ಕೊಟ್ಟು ಮನೆಗೆ ಬಂದ ಅಂತ. ಯಾರು? ಬಾಲಗಂಗಾಧರ. ತಾಯಿ ನೋಡ್ತಾಳ, ಮಗನ ಕೈಯಾಗ ಒಂದ ಕೈಯಾಗ ಬಂಗಾರದ ಕಡೆ ಆದ, ಇನ್ನೊಂದು ಕೈಯಾಗ ಇಲ್ಲ. ಏನೋ ಗಂಗಾಧರ, ಇನ್ನೊಂದು ಬಂಗಾರದ ಬಳಿ ಎಲ್ಲಿ ಹೋತು ಅಂತ ತಿಳ್ಕೊಂಡು ಕೇಳಿದಾಗ, ಇಲ್ಲವ ಹಾದ್ಯಾಗ ಒಬ್ಬ ಅಜ್ಜ ಅಳ್ಳಾಕತ್ತಿದ್ದ, ಯಾಕಂತ ಕೇಳಿದೆ, ಬಹಳ ಬಡತನ ಅಂತ, ನಾಳಿಗ ಮಗಳು ಮದುವೆ ಅಂತ, ಅವನ ಹತ್ರ ಖರ್ಚಿಗೆ ಹಣನ ಇಲ್ಲ ಅಂತ ಅಳ್ಳಾಕತ್ತಿದ್ದು ನೋಡಿ ನನಗೆ ತಡ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ನಾನು ಆ ಒಂದು ಕೈಯಾಗಿರ್ತಕ್ಕಂಥ ಬಂಗಾರದ ಕಡೆ ನಾ ಕೊಟ್ಟು ಬಂದೆ. ಇಟ್ಟು ಗಂಗಾಧರ ಹೇಳೋದು ತಡ ಕಪಾಳ ಮೇಲೆ ಜೋರಾಗಿ ಬಡ್ದಳಂತ ತಾಯಿ. ಯಾವಾಗ ಕಪಾಳ ಮೇಲೆ ಹೊಡೆದಳೋ ಅವಾಗ ಬಾಲಗಂಗಾಧರ ಕೇಳ್ತಾರಂತ, ಏನವ, ಯಾರು ಬಡವರದಾರ, ದೀನ ದಲಿತರದಾರ, ಅವ್ರಿಗೊಂದಿಟ್ಟು ದಾನ ಧರ್ಮ ಮಾಡಬೇಕು, ಸಹಾಯ ಸಹಕಾರ ಮಾಡಬೇಕು ಅಂತ ನಿತ್ಯ ಹೇಳಕ್ಕಿನ ನೀನೆ, ಆದ್ರೆ ಇವತ್ತು ನಾ ಸಹಾಯ ಮಾಡಿ ಬಂದೀನಿ, ಶಬಾಷ್ ಅನ್ನೋದು ಬಿಟ್ಟು ಕಪಾಳಕ್ಕೆ ಹೊಡೆದಿಯಲ್ಲ ಯಾಕಂತ ಗಂಗಾಧರ ಕೇಳಿದಾಗ ಅವ್ರ ತಾಯಿ ಅಂತಾಳಂತ, ಏ ಹುಚ್ಚ ಗಂಗಾಧರ, ಮನೆಯಾಗ ಮದ್ವಿ ಅಂತಂದ್ರೆ ಖರ್ಚು 1-2, ಈ ಪ್ರಪಂಚದೊಳಗೆ ಎಲ್ಲಕ್ಕಿಂತ ಕೆಟ್ಟ ಅಂತಂದ್ರೆ ಬಡತನ. ಮದುವೆ ಮುಂಚೆ ಬಂದ್ರೆ ಎಷ್ಟು ದುಡ್ಡಿದ್ರು ಸಾಲೋದಿಲ್ಲ, ಕೈಯಾಗಿರ್ತಕ್ಕಂಥ ಒಂದ ಬಳಿ ಯಾಕೆ ಕೊಟ್ಟು ಬಂದಿ, ಇನ್ನೊಂದು ಯಾಕೆ ಕೊಟ್ಟು ಬಂದಿಲ್ಲ ಅಂತ ನೀನು ಕಪಾಳಕ್ಕೆ ಹೊಡೆದಿನಿ ಅಂತ ಹೇಳಂತಾಳಂತ ಗಂಗಾಧರ ತಾಯಿ. ಅದಕ್ಕೆ ಅವ ಬಾಲಗಂಗಾಧರ ತಿಲಕ ಅಂತ ಅನ್ನಿಸ್ಕೊಂಡ್ರು. ಇಂದಿಗೂ ಕೂಡ ಅವರನ್ನು ನಾವು ನೆನೆಸ್ತೀವಿ. ಆದ್ರೆ ಅದೇ ನಿಮ್ಮ ಮಕ್ಕಳು ಮಾಡಿ ಬಂದ್ರು ಸುಮ್ಮಿರ್ತಿದ್ರೆ ಯಾವವ ಎಲ್ಲಿದನ ಎಂತದನ ಅಂತ ತಿಳ್ಕೊಂಡು ಅವ್ನ ಮನೆಗೆ ಹೋಗಿ ದೊಡ್ಡ ರಂಪಾಟ ಮಾಡಿ ಜಗಳ ತೆಗೆದು ಅವನಿಗೆ ಗಟ್ಟು ಬಡ್ದು, ಅವ್ರ ಮನೆಯಾಗಿದ್ದವ್ರಿಗೆ ಗಟ್ಟು ಬಡ್ದು, ಪೊಲೀಸ್ ಕಂಪ್ಲೇಂಟ್ ಮಾಡಿ ದೊಡ್ಡ ರಾದ್ಧಾಂತನೇ ಆಗ್ತದ. ಯಾಕಂತಂದ್ರ ದೊಡ್ಡ ವ್ಯಕ್ತಿ ಯಾವಾಗ ಆಗ್ತಾನ ಅಂತಂದ್ರೆ ದೊಡ್ಡ ಗುಣಗಳಿಂದ ದೊಡ್ಡ ವ್ಯಕ್ತಿ ಆಗ್ತಾನೆ ಹೊರತು ಸಣ್ಣ ಮನಸ್ಸಿನಿಂದ ಮನುಷ್ಯ ದೊಡ್ಡವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳಿಗೆ ನಾವು ಕೊಡ್ತಕ್ಕಂಥ ಸಂಸ್ಕಾರ ಬಹಳ ಮುಖ್ಯ ಅದ. ನಾವು ಹೆಂಗೆ ಬೆಳೆಸ್ತೀವಿ ಹಂಗೆ ನಮ್ಮ ಮಕ್ಕಳು ಬೆಳಿತಾವ. ದೊಡ್ಡವರಾದ ಮೂಲಕ ಅಜ್ಜರ ಹತ್ರ ಕರ್ಕೊಂಡು ಬಂದು ಇವ ಕುಡಿತಾನ, ಹಂಗೆ ಮಾಡ್ತಾನ, ಹಿಂಗೆ ಮಾಡ್ತಾನ, ಇಸ್ಪೇಟ್ ಆಡ್ತಾನ, ಅದ್ರದಾಗ ನೋಡ್ಬೇಕು. ಅವ ಮೊಬೈಲ್ದಾಗ ಆಟಗಳು ಬಂದಾವ, ಮೊಬೈಲ್ದೊಳಗೆ ರಮ್ಮಿ ಅಂತ ಹೇಳಿ ಬಂದದ. ಎಷ್ಟು ಮಂದಿ ಊರ್ಲು ಹಾಕೊಂಡು ಸಾಯಕತ್ತಾರ. ನಾವೊಂದು ಕಡೆ ಪ್ರವಚನಕ್ಕೆ ಹೋಗಿದ್ದೆ, ನಾವು ಊರ ಹೆಸರು ಹೇಳೋದಿಲ್ಲ. ಊರಾಗ ಅತ್ಯಂತ ಗೌರವಸ್ಥ ಮನೆತನದ ಯುವಕ, ಇನ್ನೂ ಮದುವೆಯಾಗಿ ವರ್ಷ ಆಗಿಲ್ಲ, ಮೊಬೈಲ್ದೊಳಗೆ ರಮ್ಮಿ ಚಟಕ್ಕೆ ಬಿದ್ದ. ಅವರು ಅಡ್ವಾನ್ಸ್ ರೊಕ್ಕ ಹಾಕ್ತಾರಂತವ್ರು, ಮೊದಲು ನೀವು ಆಡ್ರಿ ಅಂತ ಹೇಳಿ ತಿಳ್ಕೊಂಡು. ಇಂದ ಕಡೆ ರೊಕ್ಕ ಭಾಳ ಆಗ್ಯಾವ, ಇವನ ಹತ್ರ ಅವರು ರೊಕ್ಕ ಫೋನ್ ಮಾಡಿ ಕೇಳ್ಯಾರ ಇದ್ದಟ್ಟೆಲ್ಲ ಕೊಟ್ಟಾನ, ಕೋಟಿಗಟ್ಲೆ ಮಾಡ್ಯಾನ.
ಯಾವಾಗ ರೊಕ್ಕ ಕೊಡಾಕ ಆಗುದಿಲ್ಲ ಅನ್ನೋದು ಗೊತ್ತಾದ ಬಳಿಕ ಅವ್ರು ಏನ್ ಮಾಡ್ಯಾರ ಅಂತಂದ್ರ ಅವ್ರ ಸಂಬಂಧಿಕರು ಯಾರ್ಯಾರು ಅದಾರ ಎಂತೆಂತದಾರ ಅವರಿಗೆಲ್ಲ ಹೊಲಸು ಮೆಸೇಜ್ ಕಳಿಸ್ಬಿಟ್ಟಾರ. ಇವ ಹಂಗದನ ಹಿಂಗದನ ಅದು ಮಾಡ್ಯಾನ ಇದು ಮಾಡ್ಯಾನ ಅಂತ ತಿಳ್ಕೊಂಡು ಏನೇನೋ ಬಹಳ ಬಹಳ ಹೊಲಸು. ಆ ಅಪಮಾನ ತಾಳಲಾರದಕ್ಕೆ ಆ ಹುಡುಗ ಊರಲ್ಲಿ ಹಾಕೊಂಡು ಸತ್ತ. ಹಿಂಗಿದು ಒಂದೇ ಘಟನೆ ಅಲ್ಲ, ಬಹಳ ಘಟನೆ ಆಗಾಕತ್ತವ. ಯಾಕೆ? ಮಕ್ಕಳು ಹಡಿಯೋದು ಅಟ್ಟ ನಮ್ಮ ಕರ್ತವ್ಯ ಅಲ್ಲ, ಆ ಮಕ್ಕಳು ಯಾವ ಹಾದಿಯಾಗ ನಡೆದಾರ ಅನ್ನೋದು ತಿಳ್ಕೊಳ್ಳೋದು ಸಹಿತ, ಲಕ್ಷ್ಯ ಇಡುವುದು ಸಹಿತ ಹಡ್ದವ್ರ ಕರ್ತವ್ಯ ಅದ. ಅವನ್ ಬಾಯಿ ಕೆಂಪಗಾಗೈತಿ ಅಂತಂದ್ರೆ ಎಲೆ ಅಡಿಕೆ ತಿನ್ನಾಕತ್ತೀಯೇನೋ ಗುಟ್ಕಾ ತಿನ್ನಾಕತ್ತೀಯೇನೋ ಅಂತ ಕೇಳಬಹುದು. ಬಾಯಿ ವಾಸನೆ ಬರಾಕತ್ತಿತ್ತು ಅಂತಂದ್ರ ಬೀಡಿ ಸಿಗರೇಟ್ ಸೇದಾಕತ್ತೀಯೇನೋ ಅಂತ ಕೇಳಬೇಕು. ರಾತ್ರಿ ತಡ ಮಾಡಿ ಬರಾಕತ್ತಿದ್ದ ಅಂತಂದ್ರ ಯಾಕೆ ಲೇಟ್ ಆಗಿ ಬಂದಿ ಮನಿಗಂತ ನೀವು ಕೇಳಬೇಕು. ಮಗ ಮಾಡಿದ್ದ ಒಳ್ಳೇದು ಅಂತ ತಿಳ್ಕೊಂಡು ನೀವು ಬಿಟ್ರಿ ಅಂತಂದ್ರೆ ಇಂಥ ಅನಾಹುತಗಳು ಆಗ್ತವ. ಮೊದಲು ನಮ್ಮ ಮನೆ ನಾವು ಅದನ್ನು ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಅಜ್ಜ ಅಜ್ಜಿ ನಮ್ಮ ಪರಿವಾರ ಏನದಲ್ಲ, ಆ ಪರಿವಾರವನ್ನು ನಾವು ಸ್ವರ್ಗ ಇಟ್ಟಂಗಿಡಬೇಕು. ಮನೆಯೇ ಸ್ವರ್ಗ ಆಗಬೇಕು, ಧನ್ಯೋ ಗೃಹಸ್ಥಾಶ್ರಮ ಅಂತ ಅನಿಸ್ಕೋಬೇಕು. ಅದು ನಾವು ತಂದೆ ತಾಯಿಯನ್ನು ಪ್ರೀತಿ ಮಾಡಕ್ ತಯಾರಿಲ್ಲ, ಹಡದ ತಂದೆ ತಾಯಿನ ಪ್ರೀತಿ ಮಾಡಕ್ಕೆ ತಯಾರಿಲ್ಲ, ಮಾಡ್ಕೊಂಡು ಬಂದ ಗಂಡ ಅಥವಾ ಹೆಂಡತಿನೂ ನಾವು ಪ್ರೀತಿ ಮಾಡಕ್ಕೆ ತಯಾರಿಲ್ಲ, ಮಕ್ಕಳ ಕಡೆಗೆ ನಾವು ಲಕ್ಷ್ಯ ಕೊಡಕ್ಕೆ ತಯಾರಿಲ್ಲ ಅಂತಂದ್ರೆ ಹಾಳಾಗೋದು ಮತ್ತೊಬ್ಬರ ಮನೆಯಲ್ಲ, ನಮ್ಮ ಮನೆಯೇ ಹಾಳಾಗ್ತದ. ಹಿಂದಕ್ಕೆ ಒಂದು ಮಾತಿತ್ತು, ಯಾರು ತನ್ನ ಪರಿವಾರವನ್ನು ಪ್ರೀತಿಸ್ತಾರೋ ಅವರು ಆ ಊರನ್ನ ಪ್ರೀತಿಸ್ತಾರ, ಯಾರು ಆ ಊರನ್ನ ಪ್ರೀತಿಸ್ತಾರೋ ಅವರು ದೇಶವನ್ನೇ ಪ್ರೀತಿಸ್ತಾರ, ಯಾರು ದೇಶವನ್ನೇ ಪ್ರೀತಿಸ್ತಾರೋ ಅವರು ದೇವರನ್ನೇ ಪ್ರೀತಿಸ್ತಾರ ಅಂತ ಒಂದು ಮಾತಿತ್ತು ಹಿಂದಕ್ಕೆ. ಈಗ ಅದು ಹೋಗಿಬಿಟ್ಟಾದ. ಯಾರು ಸಿಗರೇಟ್ ಸೇದುವಲ್ಲಿ ಯಶಸ್ವಿ ಆಗ್ತಾರೋ ಅವ್ರು ಗಾಂಜಾ ಸೇದುವಲ್ಲಿ ಯಶಸ್ವಿ, ಯಾರು ಗಾಂಜಾ ಸೇದುವಲ್ಲಿ ಯಶಸ್ವಿ ಆಗ್ತಾರ ಅವರು ಇಂಥ ಇಸ್ಪೇಟು ಮಟಕ ಅಥವಾ ರಮ್ಮಿ ಗಿಮ್ಮಿ ಆಡುವಲ್ಲಿ ಯಶಸ್ವಿ. ಆ ಇಸ್ಪೇಟ್ ಆಡುವಲ್ಲಿ ಯಾರು ಯಶಸ್ವಿ ಆಗಿರ್ತಾರ, ಹಣ ಕಳ್ಕೊಂಡ್ರು ಅಂತಂದ್ರೆ ಟೆನ್ಷನ್ ಆಕೈತಿ, ಆ ಸಹವಾಸ ದೋಷ ಇರ್ತೈತಿ, ಸೆರೆ ಕುಡಿಯುವಲ್ಲಿ ಅವ್ರು ಯಶಸ್ವಿ ಆಗ್ತಾರ. ಯಾರು ಸೆರೆ ಕುಡಿಯುವಲ್ಲಿ ಯಶಸ್ವಿ ಆಗ್ತಾರ ನಾಳೆ ಚರಂಡಿಯೊಳಗೆ ಬೀಳೋದ್ರೊಳಗೂ ಅವರು ಯಶಸ್ವಿ ಆಗ್ತಾರ. ನಾವು ಮತ್ತು ನಿಮ್ಮ ಅಪ್ಪ ಅವರು ಆ ಕಡೆ ನಮ್ಮ ಧಾರವಾಡ ಜಿಲ್ಲಾದ ಒಂದು ಕಾರ್ಯಕ್ರಮಕ್ಕೆ ಅಜ್ಜಾರನ್ನ ನಾ ಕರೆಸಿದ್ದೆ. ಸಾಯಂಕಾಲ ಆದ ಕೂಡಲೇ ವಾಕಿಂಗ್ ಕಂತ ಹೋಗ್ತಿದ್ವಿ. ನಾವು ಒಂದು ತಾಸು ಅಡ್ಡಾಡಿ ಬಂದ್ರಾತು ಅಂತ ತಿಳ್ಕೊಂಡು ವಾಕಿಂಗ್ ಕಂತ ಹೋಗ್ತಿದ್ವಿ. ಹಿಂಗ ಮುಂದೆ ಮೇನ್ ರೋಡ್ ಇತ್ತು. ನಮ್ಮ ಕಡೆ ಮೊದಲೇ ಈ ಎರಿ ಭೂಮಿ ಭಾಳ, ನಮ್ಮ ಕಡೆ ಧಾರವಾಡ ಕಡೆ. ಸ್ವಲ್ಪ ದೂರ ಹೋಗಿ ಒಂದು ಒಟ್ಟಿನ ಮೇಲೆ ನಾವು ಅಜ್ಜಾರು ಮಾತಾಡ್ಕೊಂತ ಕುಂತಿದ್ವಿ. ಅಲ್ಲಿ ಏನಾಗೈತಿ ಅಂತಂದ್ರೆ ಈ ಲೈಟಿನ ಕಂಬ ನೆಡಬೇಕು ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ ತೆಗ್ಗು ತೆಗೆದಾರ. ನಮ್ಮ ಕಡೆ ಸಣ್ಣ ತೆಗ್ಗು ತೆಗೆದ್ರೆ ನಡೆಯುವುದಿಲ್ಲ, ದೊಡ್ಡ ತೆಗ್ಗು. ಯಾಕೆ? ಎರಿ ಭೂಮಿ. ರೋಡ್ ಗಂಟ ದೊಡ್ಡ ತೆಗ್ಗು ತೆಗೆದು ಬಿಟ್ಟಾರ ಕಂಬ ನೆಡಬೇಕು ಅಂತ ತಿಳ್ಕೊಂಡು. ಒಬ್ಬ ಬಂದ. ಹೆಂಗ ಬಂದ? ಕುದುರೆ ಮ್ಯಾಲ ಕುಂತ ಬಂದ. ಕುದುರೆ ಮ್ಯಾಲ ಅಂತಂದ್ರೆ ಆ ಕುದುರೆ ಅಲ್ಲ, ಈ ಕುದುರೆ ಒಳಗೆ ಹಾಕಿದ್ದ. ಜೋಲಿ ಹೊಡ್ಕೊಂತ ಬಂದ. ಅಚ್ಚಾರ ಬೀಳ್ತಾನ್ರಿ ಅನ್ನೋದಕ್ಕೆ ಅವ್ನು ಬಿದ್ದ ಒಳಗೆ. ಯಾಕೆ? ಆ ಕಡೆ ಹೋಗ್ತಿದ್ದ, ಈ ಕಡೆ ಹೋಗ್ತಿದ್ದ, ಆ ಕಡೆ ಹೋಗ್ತಿದ್ದ, ಈ ಕಡೆ ಹೋಗ್ತಿದ್ದ. ಅವಾಗ ಅವ್ರಂದ್ರು, ಅಲ್ರಿ ಅವ ತೆಗ್ನಾಗ ಬಿದ್ದಾನ, ಮ್ಯಾಲ ಅವ್ನು ಎಬ್ಸು ನಡ್ರಿ ಅಂತ ತಿಳ್ಕೊಂಡು ನಿಮ್ಮ ಅಜ್ಜಾರ ಅಂದ್ರು. ನಾ ಅಂದೆ ಅವರಿಗೆ, 3-4 ಸಲ ಮಟ್ಟಕ್ಕೆ ಕರೆದು ಹೇಳಿದ್ರಿ ಅಪ್ಪರ, ಕುಡಿದು ಬಿಡು ಅಂತ. ಅವ ಏನು ಕುಡಿಯೋದು ಬಿಟ್ಟಿಲ್ಲ, ಇರ್ಲಿ ಹೇಳ್ರಿ, ಇನ್ನೂ ಸ್ವಲ್ಪ ಒಳಗೆ ಬೀಳ್ ಹೇಳ್ರಿ ಅಂತ ನಾ ಅಂದೆ. ಅವಾಗ ನಿಮ್ಮ ಅಪ್ಪ ಅವ್ರಂದ್ರು, ನಾವು ಎತ್ತಲಿಲ್ಲ ಅಂದ್ರೆ ಏನಾಯ್ತು, ಎತ್ತವ ಇನ್ನೊಬ್ಬ ಬರಾಕತ್ತ ನೋಡ್ರಿ ಅಂತ ಹೇಳಂದ್ರು. ನಾವ್ ಎತ್ತಲಿಲ್ಲ ಅಂದ್ರೆ ಏನಾಯ್ತು, ಅವ ಎತ್ತಕ್ಕೆ ಬರಾಕತ್ತಾನ ಅಂತ ತಿಳ್ಕೊಂಡು ಅವ್ರು ನನಗೆ ಹೇಳಿದ್ರು, ಆತು ಬಿಡು ಅವಾರ ಎತ್ತನಲ್ಲ ಸಾಕು ಅಂತ ತಿಳ್ಕೊಂಡು ನಾವು ಮಾತಾಡ್ಕೊತ ಕುಂತಿದ್ವಿ. ನಮ್ಮ ಲಕ್ಷ್ಯ ಎತ್ತಾಗ ಇತ್ತು. ಅವ ಬಂದ, ನನಗೂ ಸಮೀಪ ಬಂದಾಗ ಗೊತ್ತಾಯ್ತು ಅವನು ಕುದುರೆ ಮೇಲೆ ಕುಂತ ಬಂದಿದ್ದ. ಎಲ್ಲಿ ಇವ್ರ ಮೇಲೆ ಅವ ಬೀಳ್ತಾ ನಮ್ಮ ಚಿಂತೆ ನಮಗೆ. ಯಾಕೆ? ಇವ ನೋಡ್ರಿ ಹಿಂಗದಾನ. ಆದ್ರೂ ಭಾಳ ಶಾಣೆ ಇದ್ದ, ಒಳಗೆ ಬೀಳಲಿಲ್ಲ. ಹಿಂಗೆ ತುದಿಗಾಲು ಕೊಟ್ಟು ಹಿಂಗೆ ನೋಡ್ದ ಅವ. ಹಿಂಗೆ ನೋಡಿ ಅಂತನ ಹಣಿ ಬಡ್ಕೋತಾನ. ನಮ್ಮ 3 ಮಂದಿಗೆ ಬುದ್ಧಿನ ಇಲ್ಲ. ಹೆಣ ತಂದು ಕುಣ್ಯಾಗ ಹಂಗ ಇಟ್ಟು ಹೋಗ್ಯಾರ ಅಂತ ಹೇಳಿ ದರ ಮಣ್ಣು ಎಳಕತ್ತ ಮ್ಯಾಲ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರ, ಅದು ಒಳಗೆ ಹೋಯ್ತು ಅಂತಂದ್ರ ಅದು ಬುದ್ಧಿ ಅನ್ನೋದು ಹೊರಗೆ ಹಾಕಿಬಿಡ್ತದ. ಅದು ಜ್ಞಾನ, ತಿಳುವಳಿಕೆ, ಅರಿವು ಎಂಬತಕ್ಕಂಥದ್ದು ಇರುವುದಿಲ್ಲ. ಅದಕ್ಕೆ ನಮ್ಮ ತಂದೆ ತಾಯಿಗಳಿಗಿನ ಅತ್ಯಂತ ಪ್ರೀತಿಯಿಂದ ಬಹಳ ವಿನಂತಿ ಮಾಡಿ ಕೇಳ್ಕೊಳ್ತೀನಿ, ಯವ್ವ ನಿಮ್ಮ ಮಕ್ಕಳ ಕಡೆಗೆ ಗಮನ ಕೊಡ್ರಿ. ಅವ್ರು ಹೆಣ್ಣು ಹುಡುಗರಾಗಿರ್ಬೋದು,
ಗಂಡು ಹುಡುಗರ ಆಗಿರ್ಬೋದು, ಅವ್ರ ಕಡೆಗೆ ಲಕ್ಷ್ಯ ಕೊಡ್ರಿ. ಅವ್ರು ಹಾದಿಯಾಗದಾರೋ ಅಥವಾ ಹಾದಿ ತಪ್ಪಾಕತ್ತಾರೋ, ಸಣ್ಣ ಪುಟ್ಟ ತಪ್ಪು ಅವ್ರು ಮಾಡಿದಾಗ ಆಗಿಂದಾಗಿ ತಿದ್ದಿ ಬಿಟ್ರೆ ಮುಂದೆ ನಿಮ್ಗೆ ಚಿಂತೆ ಇರುವುದಿಲ್ಲ. ಆದ್ರೆ ಅವ್ರು ಪೂರ್ತಿ ಹಾದಿ ತಪ್ಪಿದ್ರು ಅಂತಂದ್ರೆ ಅದು ಅವ್ರು ಬಾಳೆ ಶುದ್ಧ ಮಾಡಕ್ಕೆ ಇಡೀ ಜೀವನಾನ ಹೋದರೂ ಸಹಿತ ಅವರು ಶುದ್ಧ ಆಗೋದು ಬಹಳ ಕಷ್ಟ. ಅದಕ್ಕೆ ಮಕ್ಕಳ ಕಡೆಗೆ ಒಂದಿಷ್ಟು ಗಮನ ಇರಬೇಕು, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ಸಂಸ್ಕಾರ ಯುಕ್ತನಾಗಿ ಬೆಳೀತಾ ಇದ್ದಾನೆ ಬಸವಣ್ಣ. ಇಲ್ಲಿ ಏನವನ ಆಚಾರ, ಏನು ವಿಚಾರ, ಏನವನ ನಡೆ ನುಡಿ, ನಿಜವಾಗ್ಲೂ ಕೂಡ ಎಲ್ಲ ಜನರು ಹೌದು ಅನ್ನುವಂಗ ಇಲ್ಲಿ ಬಸವಣ್ಣ ಬೆಳ್ಯಾಕತ್ತಾನ. ಇಲ್ಲಿ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ ಅಂತಂದ್ರೆ, ಇಲ್ಲಿ ಭೀಮ ಕವಿಗಳು ಬಸವಣ್ಣನಲ್ಲಿ ಎಂಥ ಒಂದು ಪ್ರತಿಭೆ ಇತ್ತು, ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಿಶು ಬಸವಣ್ಣ ಅಂತಂದ್ರೆ, ಅಲ್ಪ ಅವಧಿಯಲ್ಲಿಯೇ ಬರಹ, ವಾಚನ, ಗಣಿತ, ಶಬ್ದಾರ್ಥ, ವ್ಯಾಕರಣ, ಛಂದಸ್ಸು, ಸಂಗೀತ, ಸಾಹಿತ್ಯ, ತರ್ಕ, ವೇದ, ಆಗಮ, ಪುರಾಣ, ಶಾಸ್ತ್ರ ಇವೆಲ್ಲವೂ ಕೂಡ ಕಂಠಪಾಠ ಹಾಕಿಬಿಟ್ಟಿದ್ನಂತ. ಎಲ್ಲ ಜನ ಕೇಳ್ತಿದ್ರಂತ. ಇಲ್ಲ, ಬಸವಣ್ಣ ಏನು ಕೇಳ್ತೀವಿ ಎಲ್ಲ ಹೇಳ್ತಾನಲ್ಲ, ಅವ ಹೆಂಗೆ ಕಲಿತ ಅಂತ ತಿಳ್ಕೊಂಡು ಆ ಬಸವಣ್ಣನಿಗೆ ಕಲಿಸ್ತಕ್ಕಂಥ ಗುರುಗಳಿಗೆ ಕೇಳಿದಾಗ ಗುರುಗಳು ಅಂತಿದ್ರಂತ, ಈ ಬಸವಣ್ಣ ನನ್ನ ಪಾಠಶಾಲೆಯೊಳಗ ಕಲಿಯಾಕ ಬಂದಿಲ್ಲ, ಬದಲಾಗಿ ನಮ್ಮಂತ ಗುರುಗಳಿಗೆ ಕಲಿಸಾಕ ಬಂದಾನ. ಯಾಕಂತಂದ್ರೆ ಆತ ಕಾರಣಿಕ. ನಾವು ನೀವು ಹುಟ್ಟಿದಾತ ಅಲ್ಲ ಆತ ಬಸವಣ್ಣ, ಆತ ಕಾರಣಿಕ. ಈ ನೋಡ್ರಿ ಈ ಶಬ್ದ ಎಷ್ಟು ಅದ್ಭುತ ಅದ, ಕಾರಣಿಕ ಅಂತಂದ್ರೆ ಈ ಭೂಮಿಗೆ ಒಂದು ಕಾರಣವನ್ನು ಇಟ್ಕೊಂಡು ಬಂದಿರತಕ್ಕಂಥವನು ಒಬ್ಬ ಅವತಾರಿ ಪುರುಷ ಅಂತ. ಅದು ನಮ್ಮ ನಿಮ್ಮೆಲ್ಲರ ಕಲ್ಯಾಣಕ್ಕಾಗಿ ಅವತಾರವನ್ನು ಎತ್ತಿರ್ತಕ್ಕಂಥವನು ಬಸವಣ್ಣ. ಇಲ್ಲಿ ಅವ್ರು ಹೇಳ್ತಾರ, ಇವತ್ತು ಈ ಒಂದು ಗ್ರಂಥ ಆದ ಅಂತ ಇಟ್ಕೊಳ್ರಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ಅಥವಾ ಆಗಮಗಳು ಒಂದಲ್ಲ ಎರಡಲ್ಲ 200 ಆಗಮಗಳಿದಾವೆ. ಒಂದು ಗ್ರಂಥವನ್ನ ಆ ಬಸವಣ್ಣ ನೆನೆಸ್ಕೊಂಡ ಅಂತಂದ್ರೆ ಸಾಕು, ಆ ಗ್ರಂಥದೊಳಗೆ ಏನೇನು ವಿದ್ಯೆ ಅದಲ್ಲ ಆಗಿಂದಾಗ ಅವನಿಗೆ ಕಂಠಪಾಠ ಆಗ್ತಿತ್ತಂತ, ಮುಖೋದ್ಗತ ಆಗ್ತಿತ್ತಂತ. ಎಂಥ ಶಕ್ತಿ ಇರಬೇಕು ಬಸವಣ್ಣನ ಹತ್ರ. ಅಂತೇನೆ ಅಲ್ಪ ಅವಧಿಯೊಳಗೆ ಅಷ್ಟು ದೊಡ್ಡ ಕ್ರಾಂತಿ ಮಾಡಿದ ಬಸವಣ್ಣ. ಎಷ್ಟು ವಚನಗಳು, 100 ಅಲ್ಲ, ಸಾವಿರ ವಚನಗಳು. ಎಂತೆಂಥ ವಚನಗಳವು. ಜಗತ್ತಿನೊಳಗೆ ಯಾರು ಆ ಕಲ್ಪನೆಯೂ ಸಹಿತ ಮಾಡ್ಕೊಳಕ್ ಬಂದಿರಬಾರ್ದು, ಅಂಥ ಅದ್ಭುತವಾಗಿರ್ತಕ್ಕಂಥ ಜ್ಞಾನಪೂರ್ಣ ವಚನಗಳು ಬಸವಣ್ಣನವರ ವಚನಗಳು. ಅಲ್ಪ ಕಾಲದಲ್ಲಿಯೇ ಎಲ್ಲಾ ವಿದ್ಯೆಯನ್ನು ಕಲಿತುಕೊಂಡಿರ್ತಕ್ಕಂಥವನು ಬಸವಣ್ಣ. ಆ ಕಲಿಸಿರ್ತಕ್ಕಂಥ ಗುರುಗಳಿಗೆ ಬಹಳ ಆನಂದ. ಒಂದು ಘಟನೆ ನಡೀತದ, ಎಲ್ಲಿ? ಬಾಗೇವಾಡಿಯಲ್ಲಿ. ಒಂದು ದಿವಸ ಏನಾಗಿದೆ ಅಂತಂದ್ರೆ, ಆ ಬಾಗೇವಾಡಿ ಪಕ್ಕದೊಳಗ ಒಂದು ಹಳ್ಳಿ, ಆ ಹಳ್ಳಿಯೊಳಗ ಗ್ರಾಮದೇವಿ ಜಾತ್ರೆ ಅಂತ ಮಾಡ್ತಿರ್ತಾರ. ಮತ್ತ ಬಸವಣ್ಣನ ತಂದೆಯಾಗಿರ್ತಕ್ಕಂಥ ಮಾದರಸ ಆ ಭಾಗದೊಳಗೆ ಒಬ್ಬ ದೊಡ್ಡ ನಾಯಕ, ಎಲ್ಲರಿಗೂ ಕೂಡ ಬಹಳ ಬೇಕಾಗಿರ್ತಕ್ಕಂಥ ವ್ಯಕ್ತಿ. ಆ ಊರಿನವರೆಲ್ಲರೂ ಕೂಡಿ ಇಲ್ಲಿ ಬಾಗೇವಾಡಿಯೊಳಗ ಮಾದರಸರ ಮನೆಗೆ ಬಂದು ಆಮಂತ್ರಣ ಕೊಡ್ತಾರೆ. ಹೆಂಗ ನಿಮ್ಮ ಮನೆಯೊಳಗೋ ಅಥವಾ ಊರೊಳಗೋ ಒಂದು ಕಾರ್ಯಕ್ರಮ ಇತ್ತು ಅಂತಂದ್ರೆ ಒಂದು ಕಾಯಿ ಕೊಟ್ಟು ಅಜ್ಜರಿಗೆ ಭಿನ್ನ ಮಾಡ್ತೀರಿಯಪ್ಪ, ಹಿಂಗೆ ಮದುವೆ ಮುಂಜಿ ಅದ ತಾವು ಬರ್ಬೇಕು, ಆಶೀರ್ವಾದ ಮಾಡ್ಬೇಕು